ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಈಗಾಗಲೇ ಆಲ್ರೆಡಿ ನಿಮ್ಗೆ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಅಂದ್ರೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಯಾವ ದಿನದಲ್ಲಿ ಬರ್ತಾ ಇದೆ? ಈ ತಿಂಗಳಲ್ಲೇನೆ 26ನೇ ಕಂತಿಂದು 2 ಕಂತಿನ ಹಣ ಕೂಡ ಸಿಗ್ತಾ ಇದೆಯಾ ನಮ್ಮ ಮಹಿಳೆಯರ ಖಾತೆಗೆ ಅಂತ ಅನ್ಬಿಟ್ಟು ನಿಮ್ಗೆ ಅಂದ್ರೆ ತುಂಬಾನೇ ಜನ ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ಈ ತಿಂಗಳಲ್ಲೇನೆ ಬರುತ್ತಾ ಕಾವ್ಯ, ಸೊ ಒಟ್ಟಿಗೆ 4,000 ರೂಪಾಯಿ ಸಿಗುತ್ತಾ ನಮಗೆ ಅಂತ ಅನ್ಬಿಟ್ಟು. ಅದರಿಂದ ಒಂದು ವಿಡಿಯೋ ಮಾಡೋ ಮುಖಾಂತರನೇ ಕ್ಲಾರಿಟಿ ಕೊಟ್ಬಿಡೋಣ. ಸೊ ಎಲ್ರು ನೋಡ್ತೀರಾ ಅಲ್ವಾ, ಅದರಿಂದ ನಾನು ವಿಡಿಯೋನ ಮಾಡ್ತಾ ಇರೋವಂಥದ್ದು. ತುಂಬಾ ಜನಕ್ಕೆ ಡೌಟ್ಸ್ ಇತ್ತು ಅಂಡ್ ಪರ್ಸನಲ್ ಆಗು ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ. ನನಗೆ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ರಿಸೀವ್ ಆಯ್ತು. ಸೊ ತುಂಬಾನೇ ಖುಷಿ ಆಯ್ತು ಕಾವ್ಯ, 26ನೇ ಕಂತಿಂದು ಏನಾದ್ರು ಈ ತಿಂಗಳಲ್ಲೇನ ಬರುತ್ತಾ ಅಂತ ಅನ್ಬಿಟ್ಟು ತುಂಬಾ ಜನ ನನಗೆ ಪ್ರಶ್ನೆ ಮಾಡ್ತಾ ಇರೋದು ಅದೊಂದೇನೆ. ಸೊ ನಾನು ಇವಾಗ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ತುಂಬಾ ಯೂಟ್ಯೂಬ್ ಚಾನೆಲ್ಗಳಲ್ಲೆಲ್ಲ ಕೂಡ 2 ತಿಂಗಳು ಅಂದ್ರೆ 2 ಕಂತಿನ ಹಣ ಒಂದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿನೂ ಕೂಡ ನೀಡ್ತಾ ಇರುವಂತದ್ದು. ಅದನ್ನೆಲ್ಲ ನೋಡಿದಂತಹ ಜನಗಳೇನ್ ಮಾಡ್ತೀರಾ, ಸೊ ಕನ್ಫ್ಯೂಸ್ ಆಗ್ತೀರಾ, ಈ ತಿಂಗಳನ್ನೇನೆ ಬರುತ್ತಾ, ಅದನ್ನು ಇನ್ನೇನು ಇನ್ನೊಂದ್ 2-3 ದಿನದಲ್ಲಿ ಬಿಡುಗಡೆ ಆಗ್ಬಿಡುತ್ತೇನೋ, ಈ ಕಂತಿನ ಹಣ ಏನೋ ಬಂತು, ಸೊ ಈ ರೀತಿ ಎಲ್ಲ ಕೂಡ ಸೊ ನಿಮ್ಗೂ ಕೂಡ ಡೌಟ್ಸ್ ಇರುತ್ತೆ. ಅದು ಎಲ್ಲರಿಗೂ ಕಾಮನ್ ಆಗಿ ಬಂದ್ಬಿಡುತ್ತೆ. ಈಗ ಹಣ ರಿಲೀಸ್ ಆಗಿರೋ ಇವಾಗ ನನ್ಗೆ 25ನೇ ಕಂತಿನ ಹಣ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಎಕ್ಸಾಂಪಲ್, ಈಗ ನನಗೆ 25ನೇ ಕಂತಿನ ಹಣ ಬಂದಿದೆ, ನಾನು ನೆಕ್ಸ್ಟ್ 26ನೇ ಕಂತಿನ ಹಣಕ್ಕೆ ಯೋಚನೆ ಮಾಡ್ತೀನಿ ಯಾವಾಗ ಬಿಡುಗಡೆ ಆಗತ್ತೆ ಅದು ಅಂತ ಅನ್ಬಿಟ್ಟು. ಅದೇ ತರನೇ ನೀವೊಬ್ರು ಅಂತ ಅನ್ಕೊಳ್ಳಿ, ನಿಮ್ಗೆ 24 ರಿಸೀವ್ ಆಗಿರುತ್ತೆ, 25 ರಿಸೀವ್ ಆಗಿರುತ್ತೆ, ಇನ್ನು 26 ಯಾವಾಗ ಬರುತ್ತೆ. ಸೊ ಈ ರೀತಿ ಎಲ್ರಿಗೂ ಡೌಟ್ ಬರುತ್ತೆ ಅಂಡ್ ಎಲ್ರಿಗೂ ಒಂದು ಥಿಂಕ್ ಇರುತ್ತೆ, ಸೊ ಯಾವಾಗ ಬಿಡುಗಡೆ ಆಗ್ಬೋದು ಅನ್ನುವಂತಹ ಯೋಚನೆ ಕೂಡ ನೀವು ಮಾಡ್ತಾ ಇರ್ತೀರಾ. ಮತ್ತೆ ಇದರ ಜೊತೆಗೆ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿದ ತಕ್ಷಣ ಎಲ್ಲ 4,000 ಜಮಾ ಆಗೋಗಿದೆ, ಈ ತಿಂಗಳಲ್ಲಿ 4,000 ರೂಪಾಯಿ ಬಂದ್ಬಿಟ್ಟಿದೆ, ಈ ದಿನದಲ್ಲೇ ನಿಮಗೆ ಬಂದಿದೆ, 11 ಗಂಟೆಯಿಂದನೇ ಶುರು ಆಗ್ಬಿಟ್ಟಿದೆ ನೋಡಿ ಹಣ ಬಿಡುಗಡೆ ಆಗೋದಕ್ಕೆ, ಈ ರೀತಿ ಎಲ್ಲ ಮಾಹಿತಿಗಳನ್ನ ನೋಡಿದಾಗ ಸೊ ಇನ್ನೂ ಕೂಡ ನಿಮ್ ಮೈಂಡ್ ಅಲ್ಲಿ ಇನ್ನೂ ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಓ ಹಂಗಾದ್ರೆ ಈ ತಿಂಗಳು 4,000 ರೂಪಾಯಿ ಹಣ ಕೊಡ್ತಾ ಇದ್ದಾರಾ ಗೌರ್ಮೆಂಟ್ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅಂತ ಅನ್ಬಿಟ್ಟು. ಸೊ ನಾನ್ ಹೇಳೋದು ಏನಪ್ಪಾ ಅಂತಂದ್ರೆ, ಈಗ ಸರ್ಕಾರದಿಂದ ಯಾವುದೇ ಒಂದು ಕಂತಿನ ಹಣನ ಬಿಡುಗಡೆ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಆ ಒಂದು ಕಂತಿನ ಹಣ ಜಮಾ ಆಗ್ಬೇಕು. ಸರಿಯಾದಂತಹ ಕ್ರಮದಲ್ಲಿ ಅರ್ಜಿನ ಸಲ್ಲಿಸಿ ಸರಿಯಾದಂತಹ ರೂಲ್ಸ್ ಗಳನ್ನ ಫಾಲೋ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಯಿಂದ ಹಣನ ಪಡಿತಾ ಇರ್ತೀರಾ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಎಷ್ಟು ನಿರ್ದಿಷ್ಟವಾದಂತಹ ನಿಯಮಗಳಿರ್ತವೆ, ಮತ್ತೆ ಅರ್ಹತೆಗಳಿರ್ತವೆ, ಅದನ್ನೆಲ್ಲ ನೀವು ಹೊಂದಿದ್ರೆ ಮಾತ್ರನೇ ಮಹಿಳೆಯರು ಅರ್ಜಿನ ಸಲ್ಲಿಸಿ ನೀವು ಹಣನ ಪಡೆಯೋದಕ್ಕೆ ಸಾಧ್ಯ. ನೀವೇನೂ ಅದರಲ್ಲಿ ಇರುವಂತಹ ಕೆಲವೊಂದಷ್ಟು ನಿಯಮಗಳನ್ನ ಅಂದ್ರೆ ಉಲ್ಲಂಘಿಸಿದಿರಾ ಅಥವಾ ಅರ್ಹತೆಗಳನ್ನ ಹೊಂದಿಲ್ಲ, ಇವಾಗೇನೋ ಅದರಲ್ಲಿ BPL ರೇಷನ್ ಕಾರ್ಡ್ ಬೇಕು ಖಂಡಿತವಾಗ್ಲು ಅಂತ ಇರುತ್ತೆ, ಅದು ಇರೋದಿಲ್ಲ, ಮತ್ತೆ ಆದಾಯ ಮಿತಿ ಕಮ್ಮಿ ಇರಬೇಕಾಗತ್ತೆ, ಇದೆಲ್ಲ ನಾವು ರೆಕಗ್ನೈಸ್ ಮಾಡಿ ಅರ್ಜಿನ ತಗೊಂಡಿರ್ತಾರೆ ಸರ್ಕಾರ. ಸೊ ಈ ರೀತಿ ಇರುತ್ತೆ. ಅದರಿಂದ ಅದನ್ನ ನೀವೇನಾದ್ರೂ ದಾಟಿದೀರಾ ಅಂತಂದಾಗ ನಿಮ್ ಖಾತೆಗೆ ಯಾವುದೇ ತರ ಹಣನ ಬಿಡುಗಡೆ ಮಾಡೋದಿಲ್ಲ, ಕ್ಯಾನ್ಸಲ್ ನ ಮಾಡ್ಬಿಡ್ತಾರೆ ಸರ್ಕಾರದ ಕಡೆಯಿಂದ. ಈಗಾಗಲೇ ಆಲ್ರೆಡಿ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಕೂಡ ಆಗಿರೋ ಉಂಟು. ಒಬ್ಬೊಬ್ರಿಗೆ ಹಣ ಬರ್ತಾನೆ ಇಲ್ಲ, ಫುಲ್ ಸ್ಟಾಪ್ ಆಗ್ಬಿಟ್ಟಿದೆ. ಆ ತರ ಏನಾದ್ರು ಆಗಿದೆ ಅಂತಂದ್ರೆ ನಿಮ್ದು ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಏನಾದ್ರೂ ನಿಮ್ದು ರೇಷನ್ ಕಾರ್ಡ್ ಬಂದು ರದ್ದಾಗಿತ್ತಾ, ಸೊ ಇದನ್ನ ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನ ನನಗೆ 5 ತಿಂಗಳು ಹಣ ಬಂದಿಲ್ಲ, 6 ತಿಂಗಳು ಹಣ ಬಂದಿಲ್ಲ ಅಂತಾನೆ ಹೇಳ್ತಾ ಇರ್ತೀರಾ. ಒಂದ್ಸಲ ಹೋಗಿ ನಿಮ್ಮ DBT ಸ್ಟೇಟಸ್ ನ ಚೆಕ್ ಮಾಡಿ, ಓಕೆನಾ? ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ರನ್ನಿಂಗ್ ಇದೆಯೋ ಅಥವಾ ರನ್ನಿಂಗ್ ಇಲ್ವೋ ಅಂತ ಅನ್ಬಿಟ್ಟು. ಆಗ ನೀವು ಡಿಸೈಡ್ ಮಾಡ್ಕೊಳ್ಳಿ. ತುಂಬಾ ಜನದ ಪ್ರಾಬ್ಲಮ್ ಏನಾಗಿರುತ್ತೆ ಅಂದ್ರೆ, ರೇಷನ್ ಕಾರ್ಡ್ ಕೂಡ ರದ್ದಾಗಿದೆ ಅಲ್ವಾ, ರೇಷನ್ ಕಾರ್ಡ್ ರದ್ದಾಗಿಯೂ ಕೂಡ ಒಬ್ಬೊಬ್ರಿಗೆ ಹಣ ಬಂದಿದೆ, ನಾನು ನೋಡಿದೀನಿ. ಅಂದ್ರೆ 1 ಕಂತಿನ ಹಣ ಬಂದು ನೆಕ್ಸ್ಟ್ ಸ್ಟಾಪ್ ಆಗ್ಬಿಟ್ಟಿದೆ. ಈ ರೀತಿ ಎಲ್ಲ ಕೂಡ ಇರುತ್ತೆ. ಸರ್ಕಾರದ ಕಣ್ಣಿಗೆ ಬಿದ್ದಿದೆ ಅಂತ ಅಂದಾಗ ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಏನೋ ಅಕಸ್ಮಾತ್ ಅದು ನೋಡಿಲ್ಲ ಅಂತಂದಾಗ ಹಣನ ಬಿಡುಗಡೆ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಇರುತ್ತೆ. ಒಟ್ಟಾರೆ ನೋಡ್ಬಿಟ್ಟು ನಿಮ್ದು ರದ್ದನ್ನ ಮಾಡ್ತಾರೆ. ಈ ತರ ಇರೋವಂಥದ್ದು ರೂಲ್ಸ್ ಬಂದು. ಇವಾಗ ತುಂಬಾ ಜನ ನಾವು ಅರ್ಜಿನ ಸಲ್ಲಿಸಿದ್ವಿ, ನಮಗೂ ಕೂಡ ಪ್ರತಿ ತಿಂಗಳು ಹಣ ಬರಬೇಕು ಅಂತ ಅಂದ್ರೆ ಅಲ್ಲಿ ಏನು ಅವರು ರೂಲ್ಸ್ ನ ಕೊಟ್ಟಿರ್ತಾರೆ ಅದನ್ನ ನೀವು ಫಾಲೋ ಮಾಡಿದೀರಾ ಅಂತ, ಕರೆಕ್ಟಾಗಿ ಫಾಲೋ ಮಾಡಿದೀರಾ ಅಂದ್ರೆ ಅಷ್ಟೇನೆ ನಿಮಗೆ ಹಣ ಬರೋದು. ಫಾಲೋ ಮಾಡಿಲ್ಲ ಅಂತಂದ್ರೆ ನಿಜವಾಗ್ಲೂ ಹಣ ಬರೋದಿಲ್ಲ. ಈಗಾಗಲೇ 25ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿರುವಂತದ್ದು. 25ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲಾ ಮಹಿಳೆಯರ ಖಾತೆಗೆ ಜಮಾ ಆದ ನಂತರನೇ ನಿಮಗೆ 26ನೇ ಕಂತಿನ ಹಣನ ಸರ್ಕಾರ ಬಿಡುಗಡೆ ಮಾಡುವಂತದ್ದು. ಸೊ ಆದಷ್ಟು ಬೇಗ ನಿಮಗೆ 26ನೇ ಕಂತಿನ ಹಣನ ಸರ್ಕಾರದವರು ಬಿಡುಗಡೆ ಮಾಡ್ತಾರೆ. ಯಾಕಂತಂದ್ರೆ ಸರ್ಕಾರದಿಂದ ಹಣಕಾಸು ಇಲಾಖೆಗೆ ಹಣ ವರ್ಗಾವಣೆಯಾಗಿ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಅಂದ್ರೆ ಹಣ ಹೋಗಿರುವಂತದ್ದು. ಅಂದ್ರೆ ಕೆಲವೊಂದಷ್ಟು ಪ್ರೋಸೆಸ್ ಇರುತ್ತೆ ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ಆ ಪ್ರೋಸೆಸ್ ಬಂದು ಬೇಗನೆ ಕಂಪ್ಲೀಟ್ ಆಗ್ಬಿಟ್ಟಿದೆ, ಹಣ ಕೂಡ
ಅಂದ್ರೆ ಮಹಿಳಾ ಇಲಾಖೆಯಲ್ಲಿ ಇರುವಂತದ್ದು. ಅವರು ಅಂದ್ರೆ ಇದನ್ನ ಫುಲ್ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ಬಿಟ್ಟು ಎಲ್ಲಾ ಮಹಿಳೆಯರ ಖಾತೆಗೆ ಹಣ ನೀಡಿದ ಮೇಲೆನೆ ಅವರು 26ನೇ ಕಂತಿನ ಹಣಕ್ಕೆ ಹೋಗುವಂತದ್ದು. ಸೊ ಅವಾಗ ಬಿಡುಗಡೆ ಮಾಡುವಂತದ್ದು. ಒಟ್ಟಾರೆ ಬೇಗನೆ ನಿಮ್ಗೆ ಹಣನ ಜಮಾ ಮಾಡ್ತಾರೆ. ಮುಂದಿನ ತಿಂಗಳು ಮೊದಲನೇ ವಾರದಲ್ಲಾದ್ರೂ ಜಮಾ ಮಾಡ್ಬೋದು ಅಥವಾ 2ನೇ ವಾರದಲ್ಲಾದ್ರೂ ಜಮಾ ಮಾಡ್ಬೋದು. ಒಟ್ಟಾರೆ ಇವಾಗ ಜನವರಿ ತಿಂಗಳು ಎಂಡಿಂಗ್ ಅಲ್ಲಿ ಹಣನ ನೀಡಿದ್ರು, ಬಟ್ ನೆಕ್ಸ್ಟ್ ಮಂತ್ ಇಂದು ಆ ರೀತಿ ಆಗೋದಿಲ್ಲ. ಬೇಗನೆ ನಿಮ್ ಖಾತೆಗೆ ಎಲ್ರಿಗೂ ಹಣನ ನೀಡ್ತಾರೆ. ಇದೇ ತಿಂಗಳಲ್ಲೇ 26ನೇ ಕಂತಿನ ಹಣ ಬಂದ್ಬಿಡುತ್ತೆ, ಮಹಿಳೆಯರ ಖಾತೆಗೆ ಜಮಾ ಆಗ್ಬಿಡುತ್ತೆ ಅಂತಂದ್ರೆ ನಿಜವಾಗ್ಲೂ ಅದು ನಿಜ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಯೋಜನೆ ತಗೊಂಡ್ ಬಂದಿದ್ರು ಅದಕ್ಕೂ ಕೂಡ ಕೆಲವೊಂದಷ್ಟು ಅಂದ್ರೆ ನಿಯಮಗಳಿರ್ತವೆ. ಇವಾಗ ಒಂದ್ ಕಂತಿನ ಹಣ ನೀಡಿದೀವಿ ಅಂತಂದಾಗ ಕಂಪ್ಲೀಟ್ ಆಗಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಅದು ಹೋಗ್ಬೇಕು. ಅರ್ಜಿನ ಸಲ್ಲಿಸಿದಂತಹ ಮಹಿಳೆಯರು ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಮಹಿಳೆಯರ ಅರ್ಜಿನ ಸಲ್ಲಿಸಿದ್ರಿ, ಸೊ ನಿಮ್ಗೇನೆ ಗೊತ್ತಿರುತ್ತಲ್ವಾ. ಸೊ ಇವರೆಲ್ರಿಗೂ ಕಂಪ್ಲೀಟ್ ಆಗಿ ಹಣನ ನೀಡಿದ ನಂತರನೇ ನೆಕ್ಸ್ಟ್ 26ನೇ ಕಂತಿನ ಹಣಕ್ಕೆ ಹೋಗುವಂಥದ್ದು. ಅಲ್ಲಿವರೆಗೂ ನಿಮ್ಗೆ ಜಮಾ ಆಗೋದಿಲ್ಲ. ಸುಮ್ನೆ ನೀವು ಯೂಟ್ಯೂಬ್ ಚಾನೆಲ್ಗಳಲ್ಲೆಲ್ಲ ಅಂದ್ರೆ ಬಂದ್ಬಿಡ್ತು ಒಟ್ಟಿಗೆ 4,000 ರೂಪಾಯಿ ನಿಮ್ ಖಾತೆಗೆ ಬಂದ್ಬಿಟ್ಟಿದೆ, 11 ಗಂಟೆಯಿಂದನೇ ಜಮಾ ಆಗ್ತಾ ಇದೆ, ನಾಳೆಯಿಂದನೇ ನಿಮಗೆ ಹಣ ಶುರು ಆಗುತ್ತೆ, ಇದೆಲ್ಲ ನಂಬೋದಕ್ಕೆ ಹೋಗ್ಬೇಡಿ. ಸೊ ರಿಯಲ್ ಏನಿದೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ತಿಳ್ಕೊಂಡ ತಕ್ಷಣ ನಿಮ್ಗೆ ಏನೂ ಅಂದ್ರೆ ಯೋಚನೆ ಬರಲ್ಲ ಅಂಡ್ ಥಿಂಕಿಂಗ್ ಕೂಡ ಬರಲ್ಲ. ನೆಕ್ಸ್ಟ್ ಕಂತಿನ ಹಣ ಯಾವ ಮಂತಲ್ಲಿ ಬರುತ್ತೆ ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತಾನೆ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಟಿ ಸಿಗ್ಲಿ. ಶೇರ್ ಮಾಡುವ ಮುಖಾಂತರ ಮಾಹಿತಿನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.